ಎಐಎಡಿಎಂಕೆ ರೆಬೆಲ್ಸ್ ಬೆಂಬಲ ಸಿಗದಿದ್ರೆ ಪ್ಲಾನ್ ಬಿ, ಸಣ್ಣ ಪಕ್ಷಗಳ ಜೊತೆ ಮಾತುಕತೆ ನಡೆಸ್ತಿರೋ ವಿಜಯ್. ಸ್ಟಾಲಿನ್ ಒಪ್ಪಿದ್ರೆ ಬೆಂಬಲ ಕೊಡ್ತೀವಿ ಅಂತಾರೆ. ಇಂದು ಸಿಪಿಐ ಸಿಪಿಎಂ ಎಐಎಡಿಎಂಕೆ ರೆಬೆಲ್ಸ್ ಬೆಂಬಲ ಸಿಗದಿದ್ರೆ ಪ್ಲಾನ್ ಬಿ ಕೂಡ ರೆಡಿ. ಏನ್ ಪ್ಲಾನ್ ಬಿ? ಸಣ್ಣ ಪಕ್ಷಗಳ ಜೊತೆ ಮಾತುಕತೆ ನಡೆಸ್ತಿರೋ ವಿಜಯ್. ಸ್ಟಾಲಿನ್ ಒಪ್ಪಿದ್ರೆ ಬೆಂಬಲ ಕೊಡ್ತೀವಿ ಅಂತ ಐಯುಎಂಎಲ್ ವಿಸಿಕೆ. ಇಂದು ಸಿಪಿಐ ಸಿಪಿಎಂ ಮಹತ್ವದ ಸಭೆ, ಅಧಿಕೃತ ನಿರ್ಣಯ. ರಾಜ್ಯಪಾಲರು ಒಪ್ಪದಿದ್ರೆ ಇಂದು ಸುಪ್ರೀಂಗೆ ಹೋಗ್ತಾರಾ ವಿಜಯ್. ಸಂಖ್ಯಾಬಲ ಬಂದ್ರೆ ರಾಜ್ಯಪಾಲರ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲ. ಸಂಖ್ಯಾಬಲ ಇಲ್ಲ ಅಂತ ಅಂದ್ರೆ ರಾಜ್ಯಪಾಲರು 118 ಬೇಕೇ ಬೇಕು ಅಂತ ಹೇಳ್ತಾ ಇರುವಂಥದ್ದು. ಸುಪ್ರೀಂಗೆ ಹೋಗುವಂಥ ಚಾನ್ಸಸ್ಗಳಿದೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಈ ಹಿಂದೆ ನಾವು ಗಮನಿಸಿದ್ವಿ ಒಂದು SR ಬೊಮ್ಮಾಯಿ ಕೇಸಲ್ಲಿ ಅಂದ್ರೆ ಓಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಂಖ್ಯಾಬಲ ಇದೆಯೋ ಇಲ್ಲೋ ಅನ್ನೋದನ್ನ, ಸಂಖ್ಯಾಬಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ತೀರ್ಮಾನ ತೆಗೆದುಕೊಳ್ಳುವ ಹಾಗಿಲ್ಲ. ಇದನ್ನ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಇದು ವಿಧಾನಸಭೆಯಲ್ಲಾಗುತ್ತೆ, ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ, ಅಲ್ಲಿ ಸಂಖ್ಯಾಬಲ ಸ್ಪೀಕರ್ ಮುಂದ್ಗಡೆ ಆಗುತ್ತೆ ಇವೆಲ್ಲ ನಿರ್ಣಯಗಳು. ಸೊ ಹಾಗಾಗಿ ಗವರ್ನರ್ ಈ ಒಂದು ವಿಚಾರವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಚಾನ್ಸಸ್ಗಳು ಕೂಡ ಒಂದು ಕಡೆ ಇದೆ ವಿಜಯ್. ಬಟ್ ಎಐಎಡಿಎಂಕೆ ಏನಾದ್ರೂ ಬೆಂಬಲವನ್ನ ಸೂಚಿಸಿ ಷಣ್ಮುಗಂ ಟೀಮ್ ಏನಾದ್ರೂ ಟಿವಿಕೆಗೆ ಹೋಯ್ತು ಅಂತ ಅಂದಾಗ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ. ಒಂದ್ ಕಡೆ ಸಿವಿಕೆ ಏನು ಸ್ಟಾಲಿನ್ ಒಪ್ಪಿದ್ರೆ ನಾವು ಬರ್ತೀವಿ ಅಂತ ಟಿವಿಕೆ ಐಯುಎಂಕೆ ಹೇಳ್ತಾ ಇದೆ ಅಲ್ಲ, ಒಂದ್ ವೇಳೆ ಸ್ಟಾಲಿನ್ ಒಪ್ಪಿಗೆಯನ್ನ ಪಡೆದುಕೊಂಡೇ ಪಕ್ಷಕ್ಕೆ ಬಂದ್ರು ಅಲ್ಲಿ ಇನ್ನೊಂದು ರೀತಿಯಾದಂಥ ಭಯ ಇರುತ್ತೆ ವಿಜಯ್ಗೆ. ಸ್ಟಾಲಿನ್ ಹೇಳಿದ ಹಾಗೆ ನಡ್ಕೊಳ್ಳೋಕೆ ಶುರು ಮಾಡ್ಬಿಟ್ರೆ ಏನ್ ಮಾಡೋಣ? ಇನ್ನು ಅದ್ರ ಜೊತೆಗೆ ಸ್ಥಾನಮಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಿರಿಯನ್ನ ಈಗಾಗಲೇ ಕಾಂಗ್ರೆಸ್ 2 ಮಂತ್ರಿ ಸ್ಥಾನವನ್ನ ಕೇಳ್ತಾ ಇದೆ. ಇದು ಒಂದು ಕಡೆ ಇಲ್ಲಿ ಸಮಸ್ಯೆ ಆಗುವಂಥದ್ದು. ಸೊ ಹಾಗಾಗಿ ಇವೆಲ್ಲವೂ ಕೂಡ ಟಿವಿಕೆಯ ಮುಂದೆ ಹೆಚ್ಚಾಗಿ ಪ್ರಶ್ನೆ ಇರುವಂಥದ್ದು.